ಮಹಿಷಾಸುರನ ಸೈನ್ಯವಾದೆ ಎಂಬ 4ನೇ ಅಧ್ಯಾಯ. ದೇವಿಯು ಮಹಿಷಾಸುರನ ಬಲವನ್ನು ಸಂಹಾರ ಮಾಡಿದ್ದುದು. ದುಷ್ಟ ಮಹಿಷಾಸುರನನ್ನು ಬಲವನ್ನು ಶಿಷ್ಟಲೆನಿಪ ಪರಾಂಬೆ ಬಾಹೋಹೋ ತತ್ಕೃಷ್ಟ ರೌದ್ರಾದಿ ಸಂಹರಿಸಿದ್ದಳು. ಸುರರು ಹರ್ಷಿಸಲು ಮಹಾತ್ಮರಾದ ಸುತ ಮಹರ್ಷಿಗಳು ಶೌನಕರನ್ನು ಕುರಿತು ಇತ್ತೆಂದರು. ಹರಿಯು ಬ್ರಹ್ಮನು ಶಿವನು ಎಲ್ಲಿಗೆ ಹೋದನೆಂದು ಅರಿಯಲಾರದೆ ಬಹಳ ಚಿಂತಿಸುತ್ತಿರಲು ಶಿವನು ಇವರಿಬ್ಬರು ಏನಾದರೂ ಎಂದು ಯೋಚಿಸುತ್ತಾ ಇಳಿದು ಬಂದನು. ಅವನಿಗೆ ಸಮುದ್ರದ ನೀರು ಅರ್ಧ ಇಂಗಿದ್ದು ಘೋರ ಶಬ್ದಗಳಾಗಿದ್ದು ಏನು ಅನಾಹುತವಾದಂತೆ ಭಾಸವಾದುದು. ಹೀಗಾಗಿ ಅವನು ಚಿಂತಿಸುತ್ತಾ ಬಂದನು. ಆ ಬಗೆ ಬ್ರಹ್ಮನನ್ನು ಕೇಳುವ ಮನಸ್ಸಾಯಿತು. ಬ್ರಹ್ಮನು ಅಂದು ಹರಿಯ ಗರ್ಭವನ್ನು ಹೊಕ್ಕು ಮೇಲೆ ತಾನು ಬ್ರಹ್ಮಾಂಡವನ್ನು ನೋಡಲು ಹೊರಟು ನಡೆದುದಾಗಿಯೂ ಬರೀ ಶೂನ್ಯ ಮಾತ್ರ ಕಾಣುತ್ತಾ ನಡೆದಾಗ ಭಯಂಕರ ಶಬ್ದವಾಯಿತೆಂದು ಹೇಳಿದ್ದನು. ಆ ನಂತರ ಬ್ರಹ್ಮನೇ ಈ ಬ್ರಹ್ಮಾಂಡವು ಏತಕ್ಕೆ ಕುಣಿಯಿತು? ಹರಿಯ ಆಯುಧಗಳು ರಕ್ತದಲ್ಲಿ ತೊಯ್ದಿರುವುದೇಕೆ? ವಿಷ್ಣುವಿನ ದೇಹ ಮುಖಗಳ ಮೇಲೆಲ್ಲ ರಕ್ತ ಬಿಂದುಗಳೇಕೆ? ರಾಕ್ಷಸನೊಡನೆ ಯುದ್ಧ ಬೇಕಾಯಿತು. ಆ ರಾಕ್ಷಸರು ಎಲ್ಲಿ ಜನಿಸಿದ್ದರು ಹೇಳು ಎಂದನು. ಅದಕ್ಕೆ ಬ್ರಹ್ಮನು ನಗುತ್ತಾ, ಆ ಹಗರಣವನ್ನು ಕೇಳು. ನಾನು ವಿಷ್ಣುವಿನ ವಿರಾಟ ಉದಾರವನ್ನು ಹೊಕ್ಕು ಹೊರಬರಲು ದಾರಿ ಕಾಣದೆ ವಿಷ್ಣುವಿನ ನಾಭಿಯಿಂದ ಹೊರಬಂದೆ. ಆಗ ಹರಿಯು 2 ಕಿವಿಗಳಿಂದ ಆ ರಾಕ್ಷಸರು ಜನಿಸಿ ಕೋಪದಿಂದ ನನ್ನನ್ನು ಯುದ್ಧಕ್ಕೆ ಕರೆದರು. ಅವರನ್ನು ಕೊಲ್ಲಲು ನಾನು ಅಸಮರ್ಥನಾದ್ದರಿಂದ ದೇವಿಯನ್ನು ಧ್ಯಾನಿಸಿ ವಿಷ್ಣುವನ್ನು ಸಮಾಧಿಯಿಂದ ಎಬ್ಬಿಸೆಂದು ಪ್ರಾರ್ಥಿಸಿದ್ದನು. ದೇವಿಯು ಹರಿಯನ್ನು ಎಬ್ಬಿಸಿದ್ದಳು. ವಿಷ್ಣುವು ರಾಕ್ಷಸರನ್ನು ಸಂಹರಿಸಿದ್ದನು ಎಂದನು. ಅದನ್ನು ಕೇಳಿ ಶಿವನು ಆನಂದಿತನಾದನು. ಚಿನ್ಮಯಳು ಪರದೇವಿಯೂ ಆದ ಮಹಾದೇವಿಯು ಜಗತ್ತಿಗಾಗಿ ಇಷ್ಟು ಕಷ್ಟಪಟ್ಟಳೆ ಎಂದು ನೆನೆದು ಮಧುಕೈಟಭರು ಹುಟ್ಟಿ ಇಷ್ಟೆಲ್ಲ ಆಯಿತೆ ಎಂದು ನಸುಕುತ್ತಾ ಬ್ರಹ್ಮನನ್ನು ವಿಷ್ಣುವನ್ನು ಸ್ನೇಹದಿಂದ ಆಲಿಂಗಿಸಿದ್ದನು. ಮಧುಕೈಟಭರ ಅಪಾರವಾದ ರಕ್ತದಿಂದ ತೊಯ್ದು ಪ್ರದೇಶವು ಮತ್ತೆ ಭೂಮಿಯಾಗಿ ಅದು ಮೆದಸು ರಕ್ತಗಳಿಂದ ಕೂಡಿದ್ದರಿಂದ ಅದನ್ನು ಮೇದಿನಿ ಎಂದು ಕರೆದರು. ಶುಕ್ಲ ಮಾಂಸ ಮಜ್ಜೆಗಳೇ ಮೇದಿನಿಯಲ್ಲಿ ಪ್ರಧಾನವಾದವು. ಮಹಾಚಕ್ರದ ಆಘಾತದಿಂದ ಚೂರ್ಣವಾಗಿದ್ದ ಮೂಳೆಗಳು ಪರ್ವತಗಳಾದವು. ಅತ್ತಿತ್ತ ಸಿಡಿದು ನಡೆದ ಅಸ್ಥಿಗಳು ಮಹಾಪರ್ವತಗಳಾದವು. ಆಗಲೇ ಮೇದಿನಿಯು ಭೂಲೋಕ, ಪಾತಾಳ ಲೋಕ, ವೈಕುಂಠ, ಕೈಲಾಸಗಳು ಹುಟ್ಟಿ ಮನುಷ್ಯರು, ದೇವತೆಗಳು, ರಾಕ್ಷಸರು ಹುಟ್ಟಿಕೊಂಡರು. 3 ಶಕ್ತಿಗಳು ಈಶ್ವರರಾದರು. ದಿಕ್ಕುಗಳು ಅಧಿಪತಿಗಳು, ರಾಜರು, ದೇಶಗಳು, ಸರ್ವಜೀವಿಗಳು, ತೃಣ ಮೊದಲಾದವುಗಳೆಲ್ಲವೂ ಪರದೇವಿಯ ದಯೆಯಿಂದ ಹುಟ್ಟಿ ಮೂವರಿಗೂ ಅದು ಅದ್ಭುತವಾಗಿ ಕಂಡು ಸೃಷ್ಟಿ, ಸ್ಥಿತಿ, ಲಯ ಎಂಬುವುಗಳು ಆದವು. ಹೀಗೆ ಬಹಳ ಯುಗಗಳು, ಬಹಳ ಪ್ರಳಯಗಳು ಆಗಿ ಸರ್ವಣಕ್ಕೆ ಮನ್ವಂತರದಲ್ಲಿ ಆದ ದೇವಿಯ ಸಾಹಸದ ಚರಿತ್ರೆಯನ್ನು ಕೇಳು. ಮಹಿಷಾಸುರನೆಂಬ ಅಸುರನು ದೇವತೆಗಳನ್ನು ಗೆದ್ದು ಇಂದ್ರನೊಡನೆ ಯುದ್ಧವನ್ನು ಮಾಡಿ ಸಕಲ ದಿಕ್ಪಾಲಕರನ್ನು ಗೆದ್ದನು. ಇಂದ್ರನು ದೇವತೆಗಳು ಹೆದರಿ ಓಡಿ ಹೋದರು. ಆಗ ದುಷ್ಟ ಮಹಿಷಾಸುರನು ಸ್ವರ್ಗಕ್ಕೆ ಬಂದು ಸಕಲ ದಿಕ್ಪಾಲಕರ ಪಟ್ಟಣವನ್ನು ವಶಪಡಿಸಿಕೊಂಡು ದೇವಾದಿ ದೇವತೆಗಳನ್ನು ಓಡಿಸಿ ತಾನೇ ಅಧಿಪತಿಯಾದನು. ಆಗ ಎಲ್ಲ ದೇವತೆಗಳು ಅಳುತ್ತಾ ಬ್ರಹ್ಮನ ಬಳಿಗೆ ನಡೆದರು. ಬ್ರಹ್ಮನನ್ನು ಕಂಡು ನಮಸ್ಕರಿಸಿ, ಮಹಿಷಾಸುರನೆಂಬುವನು ಬಂದು ನಮ್ಮ ಸೈನ್ಯವನ್ನು ಸೋಲಿಸಿ ನಮ್ಮ ಅಧಿಕಾರವನ್ನೆಲ್ಲ ಕಸಿದುಕೊಂಡು ತಾನೇ ಸ್ವರ್ಗದ ಒಡೆಯನಾಗಿದ್ದಾನೆ ಎಂದರು. ಅವರ ಮಾತುಗಳನ್ನು ಕೇಳಿ ಬ್ರಹ್ಮನು ಎಲ್ಲರನ್ನೂ ಕರೆದುಕೊಂಡು ನಡೆದು ಶಶಿಮೌಳಿಯಾದ ಶಿವನಲ್ಲಿಗೆ ಬಂದು ಮಹಿಷಾಸುರನು ಉಪದ್ರವವನ್ನು ವಿವರಿಸಿದ್ದನು. ಶಿವನಿಗೆ ಕೆಂಡದಂಥ ಕೋಪ ಬಂದಿತು. ಅವನು ನಮ್ಮಿಬ್ಬರಿಂದ ಆಗುವ ಕೆಲಸವಲ್ಲವಿದು, ನಡೆ ಹರಿಯಲ್ಲಿಗೆ ಹೋಗಿ ಯೋಚಿಸೋಣ ಎಂದು ಬ್ರಹ್ಮನನ್ನು ಕರೆದುಕೊಂಡು ಹೊರಟನು. ಸಕಲ ದೇವತೆಗಳನ್ನು ಕರೆದುಕೊಂಡು ಶಿವನು ಬ್ರಹ್ಮನೊಡನೆ ಕ್ಷೀರಸಾಗರಕ್ಕೆ ಬಂದನು. ಅದನ್ನು ನೋಡಿ ಹರಿಯು ಅವರನ್ನು ಎದೆಗೊಂಡು, ಇದೇನು, ನೀವಿಬ್ಬರು ಜೊತೆಯಲ್ಲಿಯೇ ಬರುತ್ತಿರುವಿರಿ? ಈ ದೇವತಾ ಸಮೂಹವು ಬರುತ್ತಿದೆ ಏಕೆ? ಆಶ್ಚರ್ಯವಾಗಿದೆಯಲ್ಲ ಎಂದು ಶಿವನನ್ನು ಬ್ರಹ್ಮನನ್ನು ಆಲಿಂಗಿಸಿದ್ದನು. ಹೀಗೆ ಅವರು ಪರಸ್ಪರ ಅಪ್ಪಿಕೊಂಡು ಆನಂದ ಸರದಲ್ಲಿ ಮುಳುಗಿ ತಾವು ಮೂವರು ಒಂದೇ ಎಂಬ ಭಾವನೆಗೆ ತಕ್ಕಂತೆ ಕುಳಿತರು. ಹರಿಯು ಆಗ ನಸುನಗುತ್ತಾ, ದೇವತೆಗಳ ಮುಖದ ಗೆಲುವೇಕೆ?
ಮಲ್ಲನವಾಗಿದೆ, ಅವರ ಮುಖದ ತೇಜಸ್ಸೇಕೆ ಕುಂದಿದೆ ಎಂದು ಕೇಳಿದ್ದನು. ದೇವತೆಗಳೆಲ್ಲರೂ ಭಕ್ತಿಯಿಂದ ನಮಸ್ಕರಿಸಿ, ಮಹಿಷಾಸುರನು ಬಂದು ತಮ್ಮೆಲ್ಲರನ್ನು ಸೋಲಿಸಿ ತಮಗೆ ಬಹಳ ಕಷ್ಟಗಳನ್ನು ಕೊಟ್ಟು ತಮ್ಮ ಅಧಿಕಾರವನ್ನು ಕಸಿದುಕೊಂಡು ಸ್ವರ್ಗದಲ್ಲಿ ಕುಳಿತಿರುವುದಾಗಿಯೂ ಅವನು ದುಷ್ಟರಲ್ಲಿ ಮಹಾದುಷ್ಟನು, ಭ್ರಷ್ಟರಲ್ಲಿ ಮಹಾಭ್ರಷ್ಟನು ಆಗಿದ್ದು ತಾವೆಲ್ಲ ಅವನಿಗೆ ಸಿಕ್ಕಿದ್ದರೆ ನಾಶವಾಗಿ ಹೋಗುತ್ತೇವೆಂದು ಎಂದೇ ಈಗ ತಮ್ಮಲ್ಲಿಗೆ ಬಂದೆವೆಂದು ನುಡಿದು, ಸ್ವಾಮಿ, ಈ ದುಷ್ಟನನ್ನು ಸಂಹರಿಸಿ ಕಾಪಾಡು ಎಂದು ಪ್ರಾರ್ಥಿಸಿದ್ದರು. ದೇವತೆಗಳಿತ್ತ ದೂರನ್ನು ಕೇಳಿದೊಡನೆಯೇ ಮಧುಸೂದನು ಅತ್ಯಂತ ಕೋಪವಿಷ್ಟನಾದನು. ಕಣ್ಣುಗಳಲ್ಲಿ ಕಿಡಿಹಾರಿತು. ಅವನ ಮುಖದಿಂದ ಅಗ್ನಿಯು ತೇಜಸ್ಸು ಹುಟ್ಟಿತು. ಆ ಕ್ಷಣವೇ ಬ್ರಹ್ಮನ ಮುಖದಿಂದಲೂ ಕೋಪದ ಜ್ವಾಲೆ ತೇಜಸ್ಸು ಹೊರಟಿತ್ತು. ಶಂಕರನ ಮುಖವು ಕೋಪದಿಂದ ಜ್ವಾಲಮಯವಾಯಿತು. ಇಂದ್ರ, ಅಗ್ನಿ, ಯಮ, ವರುಣರೆಲ್ಲರೂ ಮುಖಗಳಲ್ಲಿ ಕೋಪದ ತೇಜಸ್ಸು ಹುಟ್ಟಿತು. ಅಲ್ಲದೆ ಸರ್ವಾಧಿಕಾರಿಗಳು, ಪ್ರಮಥರ, ಸರ್ವಭೂತಗಳ, ಕ್ಷೇತ್ರಗಳ, ರಾಕ್ಷಸರ, ಋಷಿಗಳು, ಸಿದ್ಧರ, ಸುರರು ಸರ್ವರ ದೇಹಗಳಲ್ಲಿನ ತೇಜಸ್ಸು ಹೊರಬಂದು ಒಂದುಗೂಡಿ ಅದು ಪರ್ವತದ ಆಕಾರದಲ್ಲಿ ದಗದಗಿಸುತ್ತಾ ನಿಂತಿತು. ಆ ತೇಜಸ್ಸಿನ ಪ್ರಕಾಶದಿಂದ ಸಕಲ ದಿಕ್ಕುಗಳು ಬೆಳಗಿದ್ದವು. ಆ ಸರ್ವ ದಿಕ್ಕುಗಳು ತೇಜಸ್ಸು ಕೂಡಿ ತಳತಳಿಸಿ ಅದು ಒಂದು ನಾರಿ ರೂಪವಾಗಿ ನಿಂತು 3 ಲೋಕಗಳ ಬಲವೆಲ್ಲವೂ ಸಾಮರ್ಥ್ಯವೆಲ್ಲವೂ ಅದರಲ್ಲಿ ಸೇರಿಕೊಂಡಿತು. ಶಿವನ ತೇಜಸ್ಸು ಕೇಶವಾಯಿತು. ವಾಸುದೇವನ ತೇಜಸ್ಸು ಆಕೆಯ ಭುಜಗಳಾದವು. ಕುಬೇರನ ತೇಜಸ್ಸು ಆಕೆಯ ಮೂಗಾಯಿತು. ಆ ಸುಧಾಂಶವಾದ ಚಂದ್ರ, ಸೂರ್ಯ ಮತ್ತು ಅಗ್ನಿಯರ ತೇಜಗಳೇ ಆಕೆಯ ತ್ರಿನೇತ್ರಗಳಾದವು. ಬ್ರಹ್ಮನ ತೇಜಸ್ಸು ಆಕೆಯ ಹಲ್ಲುಗಳಾದವು. ಯಮನ ತೇಜಸ್ಸು ಆಕೆಯ ಹುಬ್ಬುಗಳಾದವು. ನಿರ್ಮಲವಾದ ವಾಯುವಿನ ತೇಜಸ್ಸು ದೇವಿಯ ಕಿವಿಯಾಯಿತು. ಇಂದ್ರನ ತೇಜಸ್ಸು ಆಕೆಯ ಕಟಿಯಾಯಿತು. ಬುಧನ ತೇಜಸ್ಸು ದೇವಿಯ ಸ್ಥಾನವಾಯಿತು. ನಿರ್ಮಲವಾದ ಜಂಘೆಗಳು ವರುಣನ ತೇಜಸ್ಸು, ಬ್ರಹ್ಮನ ತೇಜಸ್ಸು ಪಾದ, ಕುಜನ ತೇಜವೇ ನಿಂತು ಭಾವಾಯಿತು. ಕಾಲಿನ ಬೆರಳು ಸೂರ್ಯನ ತೇಜಸ್ಸಿನಿಂದಾದವು. ಅಷ್ಟ ವಾಸುಗಳು ತೇಜಸ್ಸಿನಿಂದ ಕೈ ಬೆರಳುಗಳಾದವು. ದೇವತೆಗಳೆಲ್ಲರೂ ತೇಜಸ್ಸೇ ಆಕೆಯ ಅವಯವಗಳಾದವು. ಹೀಗೆ ತಳತಳಿಸುವ ದೇವಾದಿದೇವತೆಗಳ ತೇಜಸ್ಸಿನಿಂದಲೇ ಬ್ರಹ್ಮವು ಹುಟ್ಟಿತು. ಹೀಗೆ ಸರ್ವರ ಆತ್ಮಜ್ಯೋತಿ ತೇಜಸ್ಸುಗಳಿಂದ ಒಂದಾಗಿ ಸಹಸ್ರ ಭುಜಗಳನ್ನು ಹೊಂದಿ ಎಲ್ಲವೂ ತಾನಾಗಿಯೇ ಆ ದೇವಿಯು ಶೋಭಿಸಿದ್ದಳು. ಹಾಗೆ ಶೋಭಮಯನಳವಾಗಿದ್ದ ದೇವಿಗೆ ಶಿವನು ತನ್ನ ಚಂದ್ರಹಾರವನ್ನು, ಪಶುಪಾತ್ರಸ್ಥವನ್ನು, ಡಮರುಗವನ್ನು, ಶೂಲವನ್ನು, ಡಕ್ಕೆಯನ್ನು ಕೊಟ್ಟನು. ಮಹಾವಿಷ್ಣುವು ಶಂಖ, ಚಕ್ರ, ಗದೆಗಳನ್ನು ಕೊಟ್ಟನು. ವರುಣನು ಪಾಶವನ್ನು, ಶಂಖವನ್ನು ಕೊಟ್ಟನು. ಅಗ್ನಿಯು ಶಕ್ತಿಯನ್ನು, ಮರುತವನ್ನು, ಬಿಲ್ಲು ಬಾಣಗಳನ್ನು, ಇಂದ್ರನು ವಜ್ರಯುದ್ಧವನ್ನು, ಯಮನು ಹಲಿಗೆ, ಖಡ್ಗ, ದಂಡ ಯುದ್ಧಗಳನ್ನು, ಬ್ರಹ್ಮನು ಅಕ್ಷಮಾಲೆ, ಕಮಂಡಲವನ್ನು ಭಕ್ತಿಯಿಂದ ನಮಸ್ಕರಿಸಿ ಕೊಟ್ಟರು. ನಿರುತಿಯು ಕುಂತವನ್ನು, ಕುಬೇರನು ಭಯಂಕರವಾದ ಖಡ್ಗವನ್ನು, ಶ್ರೇಷ್ಠವಾದ ಪಾತ್ರೆಯನ್ನು, ಸೂರ್ಯನು ಚಕ್ರವನ್ನು, ಇಂದ್ರನು ಜಗತ್ತೇ ಬಿರಿಯುವಂತೆ ಧ್ವನಿ ಮಾಡುವ ಐರಾವತ ಗಂಟೆಯನ್ನು, ವಿಶ್ವಕರ್ಮನು ಗಂಡು ಗುಡಿಲಿಯನ್ನು ಕೊಟ್ಟರು. ಮಹಾವಿಷ್ಣುವು ಪೀತಾಂಬರವನ್ನು ಕೊಟ್ಟನು. ಶಿವನು ವ್ಯಾಘ್ರಜೀನ ಹುಲಿಯ ಚರ್ಮವನ್ನು ಕೊಟ್ಟನು. ಬ್ರಹ್ಮನು ಮುತ್ತಿನ ಹಾರವನ್ನು, ಮಣಿ ಖಚಿತವಾದ ಭೂಷಣಾದಿಗಳನ್ನು ಕೊಟ್ಟನು. ಮತ್ತೆ ಶಿವನು ತನ್ನ ಅರ್ಧ ಚಂದ್ರನನ್ನು, ಸಮರ್ಪಭೂಷಣವನ್ನು ಕೊಟ್ಟನು. ವಿಷ್ಣುವು ದೇವಿಗೆ ಕೌಸ್ತುಭಮಣಿ ಕೊಟ್ಟನು. ಎಲ್ಲರೂ ನಾನು ಭೂಷಣಗಳನ್ನಿತ್ತರು. ಕೈಕಂಕಣ, ಪದಕ, ಕುಂಡಲ, ಕೇಯೂರ, ಚೂಡಾಮಣಿ, ಗೆಜ್ಜೆ ಮುಂತಾದವುಗಳನ್ನೆಲ್ಲ ದೇವಿ ಧರಿಸಿದ್ದಳು. ತಲೆಯಲ್ಲಿ ಕಿರೀಟವು, ಸಮಸ್ತ ರತ್ನಗಳು, ಬಾಹೋ ಜ್ಯೋತಿಪೂರ್ಣವಾದ ವಸ್ತುಗಳು, ಒಡವೆಗಳು ಕೂಡಿ ಆ ಮಹಾಲಕ್ಷ್ಮಿಯು ಉತ್ತಮವಾಗಿ ಶೋಭಿಸಿದ್ದಳು. ಆನಂತರ ನಾಗಾದಿಗಳು ನಾನಾ ರತ್ನಗಳನ್ನು ದೇವಿಗಿತ್ತು ಆಕೆಯನ್ನು ಪರಿಮಳ ಗಂಧ ಹೂಮಾಲೆಗಳಿಂದ ಅಲಂಕರಿಸಿದ್ದರು. ಆ ಮಹಾಲಕ್ಷ್ಮಿಯ ದೇಹದಲ್ಲಿ ನಾನಾ ಆಯುಧಗಳು, ರತ್ನ ವಜ್ರಗಳ ಆಭರಣಗಳು ಶೋಭಿಸಿ ಆಕೆಯ ರೋಮ ರೋಮಗಳಲ್ಲೂ ಸೂರ್ಯನು ತನ್ನ ಪ್ರಕಾಶವನ್ನು ಬೀರಿದ್ದನು. ಆಗ ಸಮಸ್ತ ದೇವತೆಗಳು ಯಜ್ಞೋಪತವನ್ನು ಹಾಕಿ ಶೇಷಪಾಣಿಗೆ ಅಕ್ಷತೆಯನ್ನಿಟ್ಟು ಜೈಕಾರ ಮಾಡಿ ಮಂಗಳಾರತಿ ಮಾಡಿ, ತಾಯೇ, ಮಹಿಷಾಸುರನನ್ನು ಸಂಹರಿಸಲು ನಡೆ, ನಮ್ಮ ದುಃಖವನ್ನು ಪರಿಹರಿಸು ಎಂದು ಒಕ್ಕಲಿನಿಂದ ಘೋಷಿಸಿದ್ದರು.
ಬೇರಿಗಳು ಮುಳುಗಿದ್ದವು. ಕಹಳೆಗಳು ಧ್ವನಿ 3 ಲೋಕಗಳಲ್ಲಿ ಪ್ರತಿಧ್ವನಿಸಿತ್ತು. ಆ ಮಹಾಶಬ್ದವು ದಿಕ್ಕು ದಿಕ್ಕುಗಳಲ್ಲಿಯೂ ಹರಡಿತು. ಛತ್ರಿಗಳು ಚಾಮರಗಳು ಹಾರಾಡಿದ್ದವು. ದೇವಿಗೆ ಈ ರೀತಿ ಆದೇಶವನ್ನು ಉಂಟು ಮಾಡಿದ್ದರು. ಆ ನಂತರ ದೇವಿಯು ನಡೆದ ಒಡನೆ ಸರ್ವಾಭರಣಭೂಷಿತವಾದ ಸಿಂಹವು ಬಂದಿತು. ದುಂದುಂಬಿ ಶಬ್ದವು ಬೋರ್ಗಡಿಯುತ್ತಿದ್ದಂತೆಯೇ ದೇವಿಯು ಸಿಂಹವನ್ನೇರಿದ್ದಳು. ದೊಡ್ಡ ದೊಡ್ಡ ಸಹಸ್ರ ಧನುಸ್ಸುಗಳನ್ನು ಸಹಸ್ರ ತೋಳುಗಳ ಮೇಲೆ ಏರಿಸಿಕೊಂಡು ಎದೆಯನ್ನು ಕಿವಿಗಳವರೆಗೂ ಎಳೆಬಿಟ್ಟಿದ್ದಳು. ಅದರಿಂದ ಶಬ್ದವು ಬ್ರಹ್ಮಾಂಡಗಳೆಲ್ಲ ಮೆರೆದು ಸಿಂಹ ಧ್ವನಿಯನ್ನು ಮೀರಿಸಿತು. ಸಹಸ್ರಾರು ಶಂಖಗಳ ಧ್ವನಿಯನ್ನು ಮೀರಿಸಿ ಬೋಗರೆಯಿತು. ಹರಿಹರರು ಅಬ್ಬರಿಸಿ ಗರ್ಜನೆ ಮಾಡಿದ್ದರು. ಸಮಸ್ತ ದೇವತೆಗಳು ಉಬ್ಬಿ ಹೋದರು. ನಾನಾ ವಾದ್ಯ ಶಬ್ದಗಳಿಂದ ಬ್ರಹ್ಮಾಂಡದ ಗರ್ಭವೇ ಅಲ್ಲಾಡಿ ಹೋಯಿತು. ದೇವತೆಗಳ ಸಮೂಹ ನಡೆಯಿತು. ಇತ್ತ ಮಹಿಷಾಸುರಪುರದಲ್ಲಿನ ದುಷ್ಟ ಪಿಂಡಗಳು ಗರ್ಭದಿಂದ ಉದಿರಿದ್ದವು. ಆಗ ಮಹಿಷಾಸುರನು ಆಶ್ಚರ್ಯಚಕಿತನಾದನು. ಯೋಚಿಸಿ ನೋಡಿದ್ದರೆ ನನಗೆ ಯಾರೂ ಶತ್ರುಗಳಿಲ್ಲ. ನಾನು ಹರಿಹರರನ್ನು ಯುದ್ಧದಲ್ಲಿ ಜಯಿಸಿರುವಂಥವನು. ಈ ಎಲ್ಲ ದೇವತೆಗಳಿಗೆ ಪ್ರಾಣಭಿಕ್ಷೆ ಕೊಟ್ಟು ಹಾಗೆಯೇ ಬಿಟ್ಟಿರುವೆ. ಇಂತಹುದರಲ್ಲಿ ಈ ಮಹಾ ಶಬ್ದವೇಕೆ ಎಂದನು. ಒಡನೆ ಅವನ ಸೇನಾಪತಿಯಾದ ಚಾಕ್ಷುರಾಕ್ಯನು ಬಂದು, ದೇವತೆಗಳೆಲ್ಲ ಹರಿಹರರು ಅಲ್ಲ, ಬೇರೆ ಯಾರೋ ಇರಬೇಕು. ಯಾರಾದರೇನು? ಈ ಕ್ಷಣವೇ ಅವರನ್ನು ಶಿಕ್ಷಿಸಿ ಹಿಡಿದು ತರುತ್ತೇನೆ. ಹರಿಯಾದರೆ ಕೊಲ್ಲಲು ಅಥವಾ ಜೀವನದಿಂದ ಉಳಿಸಲೇ, ಶಿವನಾದರೆ ಶಿಕ್ಷಿಸಲು ಅಥವಾ ಬಿಡಲೋ ಎಂದು ಮಣಿಗಳಿಂದ ಅಲಂಕೃತವಾದ ರಥವನ್ನು ಏರಿದ್ದನು. ಬಸವನೇ ಕೇಳು. ಆ ಮಂತ್ರಿಯು ಮಹಿಷಾಸುರನಿಗೆ ಸಮಬಲ ಉಳ್ಳವನು, ಪರಾಕ್ರಮಶಾಲಿಯಾದ ಸೇನಾ ನಾಯಕನೂ ಹೌದು. ರಾಕ್ಷಸರೆಲ್ಲರೂ ಅತ್ಯಂತ ಬಲಶಾಲಿ ದಿಕ್ಕುಗಳನ್ನೇ ಸೀಳಿದ್ದವನು. ದೇವತೆಗಳೊಡನೆ ಹಾಗೂ ಶಿವ ವಿಷ್ಣು ಬ್ರಹ್ಮರನ್ನೇ ತನ್ನ ಶಸ್ತ್ರಗಳಿಂದ ಘಾತಿಸಿ ಓಡಿಸಿದ ಮಹಾಶೂರನು. ಇಂಥವನು ಯುದ್ಧಕ್ಕೆ ಹೊರಟನು. ಅವನು ಅಪ್ಪಣೆ ದೊರೆತು ಒಡನೆ ಬೇರೆ ನಿನಾದವಾಯಿತು. ಕಹಳೆಗಳು ಬೋಗೆರೆದವು. ಎಲ್ಲರೂ ಕುದುರೆಗಳನ್ನು ಏರಿದ್ದರು. ಸಮುದ್ರವೇ ಅಲ್ಲೋಲ ಕಲ್ಲೋಲವಾಯಿತು. ಅವನ ಸಂಕೇತ ದೊರಕಿದೊಡನೆಯೇ ಅಸಂಖ್ಯಾತ ಸೈನಿಕರು ರಥ, ಕುದುರೆ, ಆನೆಗಳೊಂದಿಗೆ ಹೊರಟರು. ದಳಪತಿಯು ಸಮೀಪದಲ್ಲಿ ಕಿರೀಟ ಧರಿಸಿದ ವೀರರ ಸಂಖ್ಯೆಯೇ ಸಹಸ್ರ ಆಕ್ಷೋಹಿಣೀಯವಾಗಿತ್ತು. ಶತಸಂಖ್ಯೆಯು ಶಂಖಗಳು, ರಥ, ಗಜ, ಕುದುರೆ, ಪದ್ಧತಿ ಎಲ್ಲವೂ ದಶಲಕ್ಷಕ್ಕೂ ಮೀರಿದ್ದಿತ್ತು. ದುಷ್ಟನಾದ ಬಿಡಾಲನಲ್ಲಿ 600 ಆಕ್ಷೋಹಿಣಿ ಸೈನ್ಯವಿತ್ತು. ಅಸಂಖ್ಯಾತ ರಥ, ಕುದುರೆ, ಸೈನಿಕರಿದ್ದು ಎಲ್ಲವೂ 2 ದಶಲಕ್ಷವನ್ನು ಮೀರಿತು. ರುದ್ರರಾಗನೆಂಬ ರಾಕ್ಷಸರಾಜನು 100 ಆಕ್ಷೋಹಿಣಿ ಸೇನೆಯೊಂದಿಗೆ ಹೊರಟನು. ಅವನ ರಥ, ಶಂಖ, ಗಜಾದಿಗಳೆಲ್ಲ ತಳತಳನೆ ಹೊಳೆಯುತ್ತಿದ್ದವು. ಕುದುರೆಗಳು ಎಣಿಸಲಾರದಷ್ಟಿದ್ದವು. ಪದ್ಧತಿ ಸೈನ್ಯವು ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿದ್ದು ಎಲ್ಲರೂ ಯುದ್ಧಕ್ಕೆ ಹೊರಟರು. ರಸಿಲೋಮನೆಂಬವನೊಡನೆ ಕಿರೀಟ ಧರಿಸಿದ 300 ರಾಕ್ಷೋಹಿಣಿ ಸೈನಿಕರು ಹೊರಟರು. ಜೊತೆಗೆ ರತ್ನಗಳಿಂದ ಅಲಂಕೃತವಾದ ರಥ, ಸೈನಿಕರು ಇತ್ಯಾದಿ ಅಗಣಿತ ಸಂಖ್ಯೆಯಲ್ಲಿ ಹೊರಟರು. ಕೊನೆಯಲ್ಲಿ ಮಹಿಷಾಸುರನು 1700 ಅಕ್ಷಿಣಿ ಸೈನ್ಯದೊಡನೆ ಆದವನು ನೋಡುವೆನು ಎಂದು ಹೊರಟನು. ಅವನ ಸೈನಿಕರ ಸಂಖ್ಯೆಯನ್ನು ಹೇಗೆ ತಾನೇ ವರ್ಣಿಸಲು ಸಾಧ್ಯ? ಯಾವ ದೇವರನ್ನು ಭಜಿಸಿ ಆ ಸಂಪತ್ತು ಅವನು ಪಡೆದನು? ಮಹಿಷಾಸುರನ ಸೈನ್ಯಬಲದ ಭಾರಕ್ಕೆ ಈ ಭೂಮಿ ತಡೆಯುವುದೇ? ಭೂಮಿಯು ಅದುರಿ ಹುಡಿಯಾಗಿ ಧೂಳೆದ್ದಿತು. ಆ ಧೂಳು ಸಮಸ್ತ ದಿಕ್ಕುಗಳನ್ನು ಆವರಿಸಿಕೊಂಡಿತು. ಅದರ ಜೊತೆಗೆ ಎಡಬಿಡದೆ ಬೋಗೆರೆಯುತ್ತಿದ್ದ ಕಹಳೆ, ಬೇರಿ ಮೊದಲಾದ ವಾದ್ಯಗಳ ಶಬ್ದ ಬ್ರಹ್ಮಾಂಡವನ್ನು ಆವರಿಸಿಕೊಂಡಿತ್ತು. ನಗರದಿಂದ ಸೈನ್ಯವು ಹೊರಬಂದೊಡನೆ ಮಹಾಲಕ್ಷ್ಮಿಯು ರೌದ್ರಳಾಗಿ ಭೀಕರ ಶಬ್ದದೊಡನೆ ಬಂದು ಎದುರಾಳು ಆ ದೇವಿಯ ಮುಂದೆ ಇಂದ್ರನು ಬಂದು ನಿಂತನು. ಜೈಕಾರ ಮಾಡಿದ್ದನು. ಶಿವನು, ಬ್ರಹ್ಮನು ಚಾಮರ ಬೀಸುತ್ತಿದ್ದರು. ಹರಿಯು ಛತ್ರಿ ಹಿಡಿದು ಶೋಭಿಸುತ್ತಿದ್ದನು. ದೇವತೆಗಳು ಮಹಾದೇವಿಯ ಚರಿತ್ರೆಯನ್ನು ವೇದ ಸ್ಮೃತಿಗಳಾಗಿ ಘೋಷಿಸುತ್ತಿದ್ದರು. ಮಾತು ಮನಸ್ಸುಗಳಾವುದಕ್ಕೂ ನಿಲುಕದ ದೇವಿ ಚರಿತ್ರವು ಬ್ರಹ್ಮ ಸತ್ಯವಾದುದು. ಈಕೆ ಯಾರೊಡನು ತಾನೇ ಯುದ್ಧ ಮಾಡಿಯಾರು? ಸರ್ವ ಜಗತ್ತೆಲ್ಲ ಈಕೆಯ ಆಗಿ ಅನಾದಿಯಾಗಿ ಶೋಭಿಸುತ್ತಿರುವಾಗ ಮಹಿಷಾಸುರನು ಎಷ್ಟರವನು? ಕೋದಂಡ ಹಿಡಿದ ದೇವಿಯು ಮಹಿಷಾಸುರನ ಸೈನ್ಯವನ್ನು ನೋಡಿ
ಅಕ್ಷಯವಾದ ಬಾಣಗಳನ್ನು ಹಿಡಿದು, ಈ ಸೊಳ್ಳೆಗಳು ದೇವತೆಗಳನ್ನು ಹೆದರಿಸಿದರಲ್ಲ ಎಂದು ಆ ರಾಕ್ಷಸರ ಮೇಲೆ ಬಾಣದ ಮಳೆಯನ್ನು ಸುರಿಸಿದ್ದಳು. ಸಾಲು ಸಾಲಾಗಿದ್ದ ಛತ್ರಿ ಚಾಮರಗಳ ಮೇಲೆ ಬಾಣಗಳು ಬಲೆಯಂತೆ ನೇಯ್ದವು. ಆಗ ರಾಕ್ಷಸರು ಸೀಳಿರಿ, ಈಕೆ ಪುರುಷನಲ್ಲ, ಸ್ತ್ರೀಯಳಾಗಿದ್ದಾಳೆ, ದೇವತೆಗಳಿಗಿಂತಲೂ ಬಲಶಾಲಿಯಾಗಿದ್ದಾಳೆ. ಇದಂತೂ ಬಹಳ ಆಶ್ಚರ್ಯವಾಗಿದೆ. ಸ್ತ್ರೀ ಯುದ್ಧ ಮಾಡಲು ಬಂದಿರುವಳು. ಹಾಗೆ ನುಡಿದ ಎಲ್ಲರೂ ದೇವಿಯ ಶಿರದ ಮೇಲೆ ಗಂಡು ಗುಡಲಿ, ಕತ್ತಿ, ಬರೆ, ಕುಂತ, ದಂಡ, ಖಂಡ, ಬಿಂಡಿವಾಲಾದಿಗಳನ್ನು ಸುರಿಸಿದ್ದರು. ಆದರೇನು, ಮಂದರ ಪರ್ವತವು ಹಿಮದ ಹನಿಗಳಿಗೆ ಹೆದರುವುದೇ? ದೇವಿಯು ಮಂದರ ಪರ್ವತದಂತೆ ಇದ್ದಳು. ರಾಕ್ಷಸರು ಆಕೆಗೆ ಹಿಮದ ತುಂತುರಿನಂತೆ ಇದ್ದರು. ದೇವಿಯು ಅವೆಲ್ಲರ ಶಸ್ತ್ರಾಸ್ತ್ರಗಳನ್ನು ನಿಮಿಷ ಮಾತ್ರದಲ್ಲಿ ಕಡಿದು ಚೆಲ್ಲಿದ್ದಳು. ಆ ನಂತರ ಹರಿಹರ ಬ್ರಹ್ಮರೇ ಮೊದಲಾದ ದೇವತೆಗಳನ್ನು ಕುರಿತು ದೇವಿಯು, ನೀವು ಇಲ್ಲಿ ನಿಲ್ಲಬೇಡಿ, ಮೇಲೆ ನಿಂತು ಈ ದುರುಳರಲ್ಲಿ ಯಾರ್ಯಾರು ಹೇಗೆ ಹೇಗೆ ಸಾಯುವರೆಂಬುದನ್ನು ನೋಡುತ್ತೀರಿ, ಸುಮ್ಮನೆ ನೀವುಗಳು ಏಕೆ ಬಳಲುವಿರಿ ಎಂದಳು. ಆಗ ದೇವಾದಿ ದೇವತೆಗಳೆಲ್ಲರೂ ಹೊರಟರು. ಗಗನದಲ್ಲಿ ನಿಂತು ದೇವಿಯು ತೋರಿಸುವ ವೀರತೆಯನ್ನು ಮಹಿಮೆಯನ್ನು ತೊಡಗಿದ್ದರು. ದೇವಿಯು ಬಾಣಗಳನ್ನು ಪ್ರಯೋಗಿಸಿ ರಾಕ್ಷಸರ ಸೊಕ್ಕನ್ನು ಮುರಿದಳು, ಆನೆಗಳನ್ನು ಸೀಳಿದಳು, ಕುದುರೆಗಳನ್ನು ರಥಗಳನ್ನು ಧೂಳಿನಂತೆ ತೋರಿದ್ದಳು, ರಥಿಕರನ್ನು ಕೊಂದಳು. ಅಕ್ಕ ಪಕ್ಕಗಳಲ್ಲಿ ನುಗ್ಗಿ ಬಂದ ಯುದ್ಧ ಮಾಡುತ್ತಿದ್ದ ರಾಕ್ಷಸರ ಶಿರಗಳನ್ನು ಕತ್ತರಿಸಿ ಹಾಕಿದ್ದಳು. ಆದರೂ ರಾಕ್ಷಸರ ಸೈನ್ಯವು ಗರ್ಜಿಸುತ್ತಾ ಮೇಲೆ ಬಿದ್ದಿತು. ಅವರೆಲ್ಲರೂ, ಈಕೆ ಬಹಳ ಶಕ್ತಿಶಾಲಿನಿ, ಯಾರು ಹಿಂದೆ ನಿಲ್ಲಬೇಡಿ, ಮಹಿಷಾಸುರನ ಅಣೆಗೂ ಯಾರು ಹಿಂತೆಗೆಯಬೇಡಿ, ಆಯುಧಗಳಿಂದ ಕಡಿಯಿರಿ, ರಕ್ತವನ್ನು ಕುಡಿಯಿರಿ, ಎಲ್ಲರಿಗೂ ಒಂದೇ ಗುಟುಕಿನಂತಾಗುತ್ತದೆ, ಈಕೆಯ ರಕ್ತ ಬನ್ನಿ ಎಂದು ಅರಚುತ್ತಾ ಸೂರ್ಯ ದೇವನನ್ನು ಕತ್ತಲು ಬಂದು ಮುತ್ತುವಂತೆ ದೇವಿಯನ್ನು ಮುತ್ತಿದ್ದರು. ಹಲಗೆಗಳನ್ನು ಮುಂಗೈಗಳಲ್ಲಿ ಏರಿಸಿಕೊಂಡು ತಳತಳನೆ ಹೊಳೆಯುವ ಖಡ್ಗಗಳನ್ನು ಹಿಡಿದು ದೇವಿಯ ಸಿಂಹವನ್ನು ಈಟಿಯಿಂದ ಇರಿದು ಎಡ ಬಲ ಹಿಂದೆ ಮುಂದೆ ರಥಗಳು ಕುದುರೆಗಳು ಆ ಭಯಂಕರಿಯಾದ ಶಂಕರಿಯನ್ನು ಮುತ್ತಿದ್ದವು. ದೇವಿಯು ಆಗ ರಥಿಕರನ್ನು ಗದೆಯಿಂದ ಒಡೆದಟ್ಟಿದ್ದಳು. ತನ್ನನ್ನು ಮುಟ್ಟ ಬಂದ ರಾಕ್ಷಸ ವೀರರನ್ನು ಖಡ್ಗದಿಂದ ತಿವಿದಳು. ಆನೆಗಳನ್ನು ಬಲೆಯಿಂದ ಇರಿದಳು. ಕುದುರೆಗಳನ್ನು ತನ್ನ ಮಹಿಮೆಯಿಂದ ಕಟ್ಟಿ ಹಾಕಿದ್ದಳು. ಚೂಪಾದ ಬಾಣಗಳಿಂದ ಆ ಮಹಾ ಸೈನ್ಯವನ್ನು ಜೊಳ್ಳನ್ನು ತೋರುವಂತೆ ತೋರಿದ್ದಳು. ಆ ರಾಕ್ಷಸರು ವೀರರಾದರು. ಶಾಂಭವಿಯ ಬಾಣಗಳಿಂದ ಜರ್ಜಿತರಾದರು, ತಲ್ಲಣಿಸಿದ್ದರು. ಎಲ್ಲರೂ ಹಲಿಗೆಗಳನ್ನು ಮುಂದೆ ಅಡ್ಡ ಹಿಡಿದು ತಮ್ಮ ರಥ ಕುದುರೆ ಆನೆಗಳನ್ನು ಕಾಪಾಡಿಕೊಂಡರು. ವೀರರಾದ ರಾವುತರು ಯುದ್ಧರ ಸಹ ಹಲಿಗೆಯ ಹಿಂದೆ ಭಯಭೀತರಾಗಿ ನಿಂತರು. ಆದರೇನು, ದೇವಿಯ ಕರ್ಕಶವಾದ ಕರಗಳ ಘಾತಕ್ಕೆ ಹಲಿಗೆಗಳೆಲ್ಲವೂ ಚೂರು ಚೂರಾದವು. ಆನೆಗಳ ರಥಗಳು ಇವೇ ಆ ರಾಕ್ಷಸರಿಗೆ ಆಗ ಹಲಿಗೆಗಳಾದವು. ಅವರೆಲ್ಲರೂ ರಥಗಳ ಹಿಂದೆ ಆನೆಗಳ ಹಿಂದೆ ನಿಂತಿರಲು ಆಗ ದೇವಿಯು ನಕ್ಕು, ಈಗ ಇನ್ನೆಲ್ಲಿ ಅಡಗುತ್ತೀರಿ ಎಂದು ನುಡಿದು ಆನೆಗಳನ್ನು ರಥಗಳನ್ನು ಧ್ವಂಸ ಮಾಡಿದಳು. ರಾಕ್ಷಸರ ಸೈನ್ಯವು ಹಿಮ್ಮುಖವಾಯಿತು. ಆಗ ಚಾಕ್ಷೂರನು, ಎಲ್ಲವೂ ಹೆಂಗಸು ಆಕೆ, ಅವಳನ್ನು ಹಿಡಿದು ಆಕೆಯ ಕಾಲುಗಳಿಗೆ ಹಗ್ಗ ಹಾಕಿ ಕಟ್ಟಿ ಎಂದು ಅರಿಚಿದ್ದನು. ಒಡನೆ ರಾಕ್ಷಸರು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಬಂದು ಮುತ್ತಿದ್ದರು. ರಣಬೇರಿ ಕಹಳೆಗಳು ಮೊರೆದವು. ಆನೆಗೆ ಆನೆ, ಕುದುರೆಗೆ ಕುದುರೆ, ಸೈನಿಕರಾದಿ 8 ದಿಕ್ಕುಗಳಿಂದ ಮುತ್ತಿ ಆ ಹೆಂಗಸನ್ನು ಭೂತಕ್ಕೆ ಬಲಿ ಕೊಡುವೆನೆಂದು ಗರ್ಜಿಸುತ್ತಾ ಕಾದಾಡತೊಡಗಿದ್ದರು. ದೇವಿಯು ಆಗ ಬಾಣ ವರ್ಷವನ್ನು ಸುರಿಸಿದ್ದಳು. ದಿಕ್ಕಟ್ಟಗಳೆಲ್ಲವೂ ಬಾಣಗಳಿಂದ ತುಂಬಿ ಹೋದವು. ಕುದುರೆ, ಆನೆ, ರಥಿಕರು, ಯೋಧರೆಲ್ಲರ ಶಿರಗಳನ್ನು ಕತ್ತರಿಸಿ ಹಾಕಿದ್ದಳು. ಅವರೆಲ್ಲರ ಮೈಗಳೆಲ್ಲ ಬಾಣಗಳಿಂದ ನೆಟ್ಟಳು. ಎತ್ತ ನೋಡಿದ್ದರೂ ಅತ್ತ ಬಾಣಗಳೇ ಕಾಣುತ್ತಿತ್ತು. ಸರ್ವವು ಬಾಣಮಯವಾಗಿ ಕಾಣುತ್ತಿತ್ತು. ರಾಕ್ಷಸರಲ್ಲಿ ವೀರರಾದವರು ಹೆಣಗಳನ್ನೇ ತುಳಿದುಕೊಂಡು ಬಂದು ದೇವಿಯ ಮೇಲೆ ಬಾಣಗಳನ್ನು ಸುರಿಸಿದ್ದರು. ಗಜ ಗಂಟೆಗಳು ಶಬ್ದ ಮಾಡಿದರು. ಮತ್ತೆ ರಾಕ್ಷಸರ ಸೈನ್ಯವು ದೇವಿಯನ್ನು ಮುತ್ತಿತು. ದೇವಿಯು ನಗುತ್ತಾ ಪರಶುವಿನಿಂದ ರಾಕ್ಷಸರ ಹೆಗಲುಗಳನ್ನು ಕಡಿದಳು. ಭಯಂಕರವಾದ ಖಡ್ಗದಿಂದ ರಥಿಕರ ಶಿರಗಳನ್ನು ಕತ್ತರಿಸಿ ಹಾಕಿದ್ದಳು. ರಾವುತರನ್ನು ಬಾಣಗಳಿಂದ ಮಲಗಿಸಿ ಅನೇಕ ಜೀವಗಳನ್ನು ಶೂಲದಿಂದ ಕೊನೆಗಾಣಿಸಿದ್ದಳು. ಬಾಣ, ಪರುಷ, ಖಡ್ಗಗಳ ಘಾತಕ್ಕೆ ಅಸಂಖ್ಯ ಗಜ, ರಥ, ಕುದುರೆ, ರಾವುತರ ತಲೆಗಳು ಎಗರಿ ಬಿದ್ದವು.
ಕತ್ತರಿಸಿ ಬಿದ್ದ ಕಾಲು ಕೈ ದೇಹಗಳಿಂದ ಕೂಡಿ ಅನೇಕ ನದಿಗಳು ಹರಿದು ಸಮುದ್ರ ಸೇರುವಂತೆ ರಕ್ತವು ಸಾಗರದಂತೆ ನಿಂತಿತ್ತು. ಆ ರಕ್ತದ ನದಿಯಲ್ಲಿ ರಥಗಳು, ರಥಿಕರು, ಗಜಗಳು, ಕುದುರೆಗಳು, ಸೈನಿಕರು ಹರಿದು ನಡೆದರು. ಅತ್ತ ಕಡೆಯ ಸೈನಿಕರು ಅತ್ತ ಇತ್ತ ಇಳಿದು ಜನರಿತ್ತ. ಹೀಗಾಗಿ ರಾಕ್ಷಸರ ರಕ್ತದಿಂದ ಭೂಮಿಯು ಸಾಗರದಂತಾಯಿತು. ಅತ್ತಿತ್ತ ಚೆಲ್ಲಾಡಿದ್ದ ಕರಳು, ಮಾಂಸಖಂಡ, ಹರಿಯುತ್ತಿರುವ ರಕ್ತ, ಮಜ್ಜೆ, ಮೆದುಳು, ಅಸ್ಥಿಗಳು, ಗುರುತು ಸಿಗದಂತೆ ಹರಿದ ಮುಖ, ಸೊಂಡಿಲು, ಗುರುಸುಗಳು, ಅವುಗಳಿಂದ ರಣಭೂಮಿ ರಂಜಿಸಿತು. ಒಂದೇ ಎರಡೇ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಜೀವಿಗಳು ಸತ್ತು ಬಿದ್ದವು. ಅದನ್ನು ಯಾರು ತಾನೇ ಎಣಿಸಿ ಹಾಕಬಲ್ಲರು? ಅವರೆಲ್ಲರನ್ನೂ ಕೊಂದು ಮಹಾದೇವಿಗೆ ಅದರ ಲೆಕ್ಕವಿಲ್ಲದೆಯೋ ಇಲ್ಲವೋ? ರಾಕ್ಷಸರ ರಥದ ಗಾಳಿಗಳು ರಕ್ತದ ಕೆಸರಿನಲ್ಲಿ ಹೂತುಕೊಂಡವು. ಆನೆಗಳು ಕಾಲುಗಳು ಹೊತ್ತು ಹೋಗಿ ಮುಂದೆ ನಡೆಯಲಾರದೆ ಹೋದವು. ರಾಕ್ಷಸರು ಹಿಮ್ಮೆಟ್ಟಿದ್ದರು. ರಾಕ್ಷಸರು ಭೂತಗಳಾಗಿಯೇ ತಮ್ಮ ಪಿತೃಗಳಿಗೆ ಪಿಂಡಗಳನ್ನು ಹಾಕಿದ್ದರು. ಶಿರಗಳೇ ಪಾತ್ರೆಗಳಾದವು, ರಕ್ತವೇ ಅಜ್ಯವಾಯಿತು, ನರಗಳೇ ದರ್ಬೆಯಾಯಿತು, ಮಾಂಸವೇ ಪಿಂಡವಾಗಿ ಆ ಭೂತಗಳು ದೇವಿಯನ್ನು ಅರಸುತ್ತಾ ಶ್ರಾದ್ದವನ್ನು ಮಾಡಿದ್ದವು. ಮತ್ತೆ ಆ ದೆವ್ವಗಳ ಮದುವೆಯು ಸಂಭ್ರಮವು ಅಲ್ಲಿ ನಡೆಯಿತು. ಎಲುಬುಗಳೇ ಬಾಸಿಂಗಗಳಾದವು, ಕೊರಳಿನ ಒಲವೇ ಸುಕ್ಕಿನ ತೇಂಡಳ, ಕುಬ್ಬೆ ತೈಲ, ರಕ್ತವೇ ಸ್ನಾನ, ಮೆದುಳೇ ಗಂಧ. ಈ ರೀತಿಯಾಗಿ ಭೂತ ಸಮೂಹವು ಅನೇಕ ಮದುವೆಗಳನ್ನು ಮಾಡಿತು. ಮುಂಡಗಳನ್ನೇ ಮೊದಲೆಯಾಗಿ ಬಾರಿಸಿದ್ದವು. ಕಡಿದು ಬಿದ್ದ ಆನೆಯ ಸೊಂಡಿಲುಗಳನ್ನೇ ಕಹಳೆಯಂತೆ ಹಿಡಿದು ಊದಿದ್ದವು. ರುಂಡಗಳನ್ನೇ ಶಂಖವಾಗಿ ಊದಿದ್ದವು. ಕುದುರೆಗಳ ಕರಗಳಿಂದ ತಾಳ ಹಾಕಿದ್ದವು. ಹೀಗೆ ಮನಸ್ಸಿಗೆ ಬಂದಂತೆ ಕುಣಿದವು. ರಣಭೂಮಿಯ ಸಂಭ್ರಮವು ಹೀಗಿದ್ದಿತು. ಆಗಲೇ ಎಲ್ಲ ಭೂತಗಳು ಅದೇ ಸಮಯವೆಂದು ದೇವಿಯನ್ನು ಹರಸುತ್ತಾ ಶ್ರಾದ್ದ, ಮದುವೆ, ಮುಂಜಿಯೆ ಮೊದಲಾದ ಮಂಗಳ ಕಾರ್ಯಗಳನ್ನು ಮಾಡಿದ್ದವು. ದೇವತೆಗಳೇ, ದೇವಿ ಜಯವಾಗಲಿ. ನೀನು ಮಹಾಲಕ್ಷ್ಮಿ, ನೀನು ದೇವತೆಗಳಿಗೆ ಜಯಲಕ್ಷ್ಮಿ. ಮಹಿಷಾಸುರನನ್ನು ಜಯಿಸು ಜಗದೀಶ್ವಳೆ. ಇದು ನಾವೆಲ್ಲ ನಿನಗೆ ನಮಸ್ಕರಿಸುತ್ತಿದ್ದೇವೆ ಎಂದು ಕೈ ಜೋಡಿಸಿ ನಮಸ್ಕರಿಸಿ ಚಿದಾನಂದಾತ್ಮ ಗುರುಶ್ರೇಷ್ಠರನ್ನು ನೆನೆದರು. ಮಹಿಷಾಸುರ ಸೈನ್ಯವಾದೆ ಎಂಬ 4ನೇ ಅಧ್ಯಾಯವು ಮುಗಿದಿತ್ತು.